ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ ಭಾವನವರು ಹೊಡೆದಿದ್ದ ಹೊಡೆತಕ್ಕೆ, ನೀನ್ ಮಾಡೋ ಅವಮಾನಕ್ಕೆ ನಿನ್ ತಲೆ ಹೊಡೆಯೋದಲ್ಲ, ಹೋಳು ಮಾಡ್ಬೇಕಿತ್ತು. ಮಾಡಲ್ಲ, ಹಾಗ ಮಾತ್ರ ಮಾಡೋದೇ ಇಲ್ಲ. ಯಾಕಂದ್ರೆ ನೀನು ನಾನ್ ತೋರ್ಸೋ ಪ್ರೀತಿಲಿ ಉಸಿರು ಕಟ್ಟಿ ಸಾಯ್ಬೇಕು. ನಿನ್ ಕೊನೆ ಉಸಿರು ಬಿಡ್ಬೇಕಾದ್ರೂ ನನ್ನ ಹೆಸರೇ ಹೇಳ್ಬೇಕು. ಚಿನ್ಕುಳ್ಳಿ, ಅಷ್ಟು ಪ್ರೀತಿ ಮಾಡ್ತೀನಿ ಕಣೆ ನಿನ್ನ. ಈ ತಲೆ ಕೆಡ್ಸೋ ತಂಪಾದ ರಾತ್ರಿಲಿ ನಿನ್ನ ನೋಡ್ತಿದ್ರೆ ಈಗ್ಲೇ ತಾಳಿ ಕಟ್ಬಿಡ್ಬೇಕು ಅನ್ಸುತ್ತೆ ಚಿನ್ಕುಳ್ಳಿ. ಚಿನ್ಕುಳ್ಳಿ, ನಿನ್ಗೆ ತಾಳಿ ಕಟ್ಬಿಡ್ತೀನಿ. ಆಮೇಲೆ ನಿಂಗೆ ಎಚ್ಚರಾಗಿ ನೀನ್ ಕತ್ತಲ್ ತೂಗ್ತಿರೋ ತಾಳಿ ನೋಡೋ ಹೊತ್ತಿಗೆ ನೀನು ನನ್ನವಳಾಗಿರ್ತೀಯ. ಆಗ ನಾನೇ ನಿನ್ ಗಂಡ, ನೀನೇ ನನ್ನ ಮೂರನೇ ಹೆಂಡತಿ. ಬೇಡ, ನಿನಗೆ ಎಚ್ಚರಾದ ಮೇಲೇನೆ ತಾಳಿ ಕಟ್ತೀನಿ. ಯಾಕಂದ್ರೆ ನಿನ್ಗೆ ಮೊದಲನೇ ಮದ್ವೆ ಅಲ್ವಾ, ನೀನ್ ಮದುಮಗಳು ಹಾಗೆ ಸಿಂಗರ್ಸ್ಕೊಂಡಿರೋ ನೆನಪು ಸಾಯೋವರೆಗೂ ಇರಬೇಕು. ಅದಕ್ಕೆ ಬೆಂಗಳೂರು ಸೇರೋಕೆ ಇನ್ನ 3 ಗಂಟೆ ಬಾಕಿ ಇರೋದು. ಏನೇ ಹೇಳ್ತಿದ್ಯಾ ರಾಘು? ವಾಟ್ಸ್ ರಾಂಗ್ ವಿತ್ ಯು? ನಿನ್ನಿಂದ ಇಷ್ಟೊಂದು ಸ್ಟೂಪಿಡಿಟಿ ಎಕ್ಸ್ಪೆಕ್ಟೇ ಮಾಡಿಲ್ಲ ನಾನು. ನಿನ್ನ ಹತ್ರ ಬೈಸ್ಕೊಳ್ಳೋಕಲ್ಲ ನಾನು ಕಾಲ್ ಮಾಡಿದ್ದು. ಮತ್ತೆ ಬೈಸ್ಕೊಳ್ಳೋ ಕೆಲಸ ಯಾಕೆ ಮಾಡಕ್ ಹೋಗ್ತಿದ್ಯಾ? ಅಲ್ವೇ ರಾಘು, ಆಲ್ರೆಡಿ ಅರ್ತ್ ಕ್ವಿಕ್ ಅಲ್ಲಿ ಬಿದ್ದೋಗಿರೋ ಮನೆ ತರ ಆಗೋಗ್ಬಿಟ್ಟಿದೆಯಲ್ಲ ಶಕ್ತಿ ಲೈಫು. ಅವಳ ಹೆಸರು ಶಕ್ತಿ ಅಲ್ಲ, ಭಕ್ತಿ. ವಾಟ್ ಎವರ್ ರಾಘು, ಬಿದ್ದೋಗ್ತಿರೋ ಮನೆ ಒಳಗಡೆ ಹೋಗಿ ಮೊಬೈಲ್ ಚಾರ್ಜ್ ಮಾಡೋ ಕೆಲಸ ಮಾಡ್ತಿದ್ಯಾ ನೀನು. ಆ ಸುಚಿಂತನ ಮದ್ವೆ ಆದ್ರೆ ಭಕ್ತಿ ಜೀವನ ಹೇಗಿದ್ರು ನರ್ಕ, ಹೆಲ್ ಆಗುತ್ತೆ. ನೀನ್ ಯಾಕೆ ಮಿಡಲ್ ಅಲ್ಲಿ ಹೋಗ್ತಿದ್ಯಾ? ಅವನ ಹೆಸರು ಸುಚಿಂತ್ಯ ಅಲ್ಲ, ಅಚಿಂತ್ಯ. ನೋಡಕ್ಕ, ಅವಳು ಆ ಹುಚ್ಚನ್ ಮದ್ವೆ ಆದ್ರೆ ಅವಳು ನರ್ಕ ಅನುಭವಿಸೋದೇನೋ ನಿಜ. ಆದ್ರೆ ಅಷ್ಟು ದೊಡ್ಡ ಮನೆಯಲ್ಲಿ ಅವಳು ಶ್ರೀಮಂತಿಕೆನ ಅನುಭವಿಸ್ತಾಳೆ. ನನಗಿಲ್ದಿರೋ ಶ್ರೀಮಂತಿಕೆ ಅವಳಿಗೆ ಯಾಕೆ ಸಿಗ್ಬೇಕು? ಅದಕ್ಕೆ ಅದನ್ನ ಹಾಳು ಮಾಡೋ ಚಾನ್ಸ್ ಸಿಕ್ತು, ಚಾನ್ಸ್ನ ತಗೊಂಡೆ. ಮನೇಲಿ ಏನ್ ಹೇಳ್ತೀಯಾ? ನಿನ್ ಹಸ್ಬೆಂಡಿಗೆ ಏನ್ ಹೇಳ್ತೀಯ ರಾಘು? ಥಿಂಕ್ ಮಾಡು ಒಂದ್ಸಲ. ಅದ್ರಲ್ಲಿ ಯೋಚನೆ ಮಾಡೋದು ಏನಿದೆ ಅಕ್ಕ? ಬೆಳಗಾಗಿದ ತಕ್ಷಣ ಎಲ್ರಿಗೂ ವಿಷಯ ಗೊತ್ತಾಗತ್ತೆ, ಎಲ್ರೂ ಗೋಳಾಡೋದಕ್ಕೆ ಶುರು ಮಾಡ್ತಾರೆ. ನಾನೊಂದ್ ಮೂಲೆಯಲ್ಲಿ ನಿಂತ್ಕೊಂಡು ಇವ್ರು ಗೋಳಾಡೋದನ್ನ ನೋಡ್ತಾ ಸಂತೋಷ ಪಡ್ತೀನಿ. ಅಗಸ್ತ್ಯ, ನಾವು ಬೆಂಗಳೂರಿಗೆ ಹತ್ರ ಆಗ್ತಿದೀವಿ. ನನಗ್ ಸರ್ಪ್ರೈಸ್ ಕೊಡ್ಬೇಕು ಅಂತಾನೆ ಹೀಗೆಲ್ಲ ಮಾಡ್ದ್ಯಾ? ಸಾರಿ ಅಗಸ್ತ್ಯ, ನಿನಗೆ ನನ್ನ ಮೇಲೆ ಕೇರೇ ಇಲ್ಲ ಅಂತ ಅನ್ಕೊಂಡಿದ್ದೆ. ನೀನ್ ಮುಂಚೆನೆ ಹೇಳ್ಬೇಕು ತಾನೆ.
ನಾನು ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡು ದಾಮಿನಿ ಆಂಟಿಗೆ ಥ್ಯಾಂಕ್ ಯು ಹೇಳಿ ಅವ್ರಿಗೆ ನಮಸ್ಕಾರ ಮಾಡಿ ಬರ್ತಾ ಇದ್ದೆ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ಓಹ್, ಆಗ್ಲೇ ನೀನು ಏನೋ ಕಳ್ಕೊಂಡಂಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ದೆ ಅಲ್ವಾ? ಅದ್ರ ಅರ್ಥ ಇವಾಗ ಗೊತ್ತಾಯ್ತು ನನ್ಗೆ. ಏನ್ ಗೊತ್ತಾ, ನಿಮ್ ಮನೆಯವ್ರ ಪ್ರೀತಿ ತಾನೆ. ನೀನೇನು ಯೋಚನೆ ಮಾಡ್ಬೇಡ. ನಿಮ್ ಮನೇಲಿ ನಿಮ್ಮಮ್ಮ ಹೇಗ್ ನೋಡ್ಕೊಳ್ತಾ ಇದ್ರೋ ಹಾಗೆ ನಾನು ನಮ್ಮಮ್ಮ ನೋಡ್ಕೊಳ್ತೀವಿ. ನಿನ್ಗೆ ಯಾವತ್ತೂ ನಿಮ್ಮೂರು ನಿಮ್ಮ ಮನೆಯವರು ಯಾರು ನೆನಪಾಗ್ಬಾರ್ದು, ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತೀವಿ. ಇದು ಬರೀ ಮಾತಲ್ಲ ಅಗಸ್ತ್ಯ, ನನ್ ಕನ್ಸು. ಈ ಥರ ನೀನು ಏನೇನೋ ಅನ್ಕೊಂಡಿರೋದಕ್ಕೇನೆ ನಿನ್ನ ಫ್ರೆಂಡ್ಶಿಪ್ಪು ಹಾಳಾಗಿರೋದು. ನಾನು ಆವತ್ತೂ ಇದೇ ಹೇಳಿದ್ದೆ, ಇವತ್ತು ಅದೇ ಹೇಳ್ತಿದ್ದೀನಿ, ಯಾವಾಗಲೂ ಅದೇ ಹೇಳ್ತೀನಿ. ನೀನು ಯಾವತ್ತಿದ್ರೂ ನಂಗೆ ಒಳ್ಳೆ ಫ್ರೆಂಡ್ ಅಷ್ಟೇ. ಅದಕ್ಕೂ ಮೀರಿದ ಸಂಬಂಧ ನಮ್ಮಿಬ್ರು ಮಧ್ಯೆ ಇದೆ ಅನ್ನೋ ಭ್ರಮೇಲಿ ಬೀಳ್ಬೇಡ ಪ್ಲೀಸ್. ನಾನು ಯಾಕೆ ನಿನ್ ಲವರ್ ಆಗ್ಬಾರ್ದು? ಆಗ್ಬಾರ್ದು ಅಲ್ಲ, ಸಾಧ್ಯನೇ ಇಲ್ಲ. ನೋಡು ಛಾಯಾ, ನಿನಗೆ ನನ್ನ ಮೇಲಿರೋ ಅಭಿಪ್ರಾಯನೇ ನನಗೂ ಇರಬೇಕನ್ನೋದೇನಿಲ್ಲ. ನಿನಗೀಗಾಗಲೇ ತುಂಬ ಸಲ ಹೇಳಿದ್ದೀನಿ ಇದೆಲ್ಲ ಆಗಲ್ಲ ಅಂತ. ನನ್ನ ಬಲವಂತನೂ ಮಾಡಬೇಡ ಅಂತ. ಯಾಕೆ ನನ್ನ ಮಾತನ್ನ ನೀನು ಕೇಳ್ತಿಲ್ಲ? ಯಾಕೆ ಅರ್ಥ ಮಾಡ್ಕೋತಿಲ್ಲ? ಯಾಕಂದ್ರೆ ನಾನು ನಿನ್ನ ಪ್ರೀತಿಸ್ತಿದ್ದೀನಿ, ಅದಕ್ಕೆ. ನಾನು ನಿನ್ನ ಪ್ರೀತಿ ಮಾಡ್ತಿಲ್ಲ. ಫ್ರೆಂಡ್ಶಿಪ್ ಬಿಟ್ಟು ನಮ್ಮಿಬ್ರು ಮಧ್ಯೆ ಬೇರೆ ಏನೂ ಇಲ್ಲ ಛಾಯಾ. ನೀನು ನನ್ನ ಫ್ರೆಂಡ್ ಆದರೆ ಓಕೆ, ಅದನ್ನ ಬಿಟ್ಟು ಬೇರೆ ಏನಾದರೂ ಅನ್ಕೊಂಡ್ರೆ ಐ ಡೋಂಟ್ ಕೇರ್. ಈ ಥರ ಬೇಡದೇ ಇರೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಇರೋ ಸಂಬಂಧನೂ ಕಳ್ಕೊತೀಯ. ನೀನ್ ನನಗೆ ಎಷ್ಟೇ ಅವಮಾನ ಮಾಡಿದ್ರು ಇವನ್ ಐ ಡೋಂಟ್ ಕೇರ್. ಯಾಕಂದ್ರೆ ಯಾವತ್ತೂ ನೀನ್ ನನಗೆ ಅಂತ ನಾನು ಡಿಸೈಡ್ ಮಾಡಿ ಆಯ್ತು. ನಾನೇ ನೀನ್ ಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ ನಿನ್ನ ಅಭಿಪ್ರಾಯ ನನಗೆ ಮುಖ್ಯ ಆಗೋದೇ ಇಲ್ಲ. ಯಾಕೆ ಈ ಥರ ಸಂಕಟ ಆಗ್ತಿದೆ? ನಾನು ಯಾಕೆ ಬೆಂಗಳೂರಿಗೆ ಹೋಗ್ತಿದ್ದೀನಿ ಅನ್ನೋದೇ ಗೊತ್ತಾಗ್ತಿಲ್ಲ.